ರಾಮ ಮಂದಿರವನ್ನು ಧ್ವಂಸಗೊಳಿಸಬೇಕು, ಅದರ ಮೇಲೆ ದಾಳಿಯನ್ನು ಮಾಡಬೇಕು ಅಂತ ಹೇಳಿ ಸಂಚು ಹಾಕಿದ್ದಂತಹ ಅಬ್ದುಲ್ ರೆಹಮಾನ್ ಏನಿದ್ದಾನೆ ಅವನನ್ನು ಜೈಲಿನಲ್ಲಿಯೇ ಕೊಲೆ ಮಾಡಲಾಗಿದೆ. ರಾಮ ಮಂದಿರ ಸ್ಥಾಪನೆಗೂ ಮುನ್ನ ಅಥವಾ ಆದ ನಂತರ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂದಿದ್ವು. ಅಷ್ಟೇ ಅಲ್ಲ, ದೆಹಲಿಯಲ್ಲಿ ನೋಡಿದ್ವಿ ಏನು ಬಾಂಬ್ ಸ್ಫೋಟ ಆಗಿತ್ತು. ಈ ಸ್ಫೋಟಗಳ ರುಬಾರಿ ಆಗಿರ್ಬೋದು, ಅದಕ್ಕೆ ಸಪೋರ್ಟ್ ಮಾಡೋರಾಗಿರ್ಬೋದು, ಮತ್ತು ರಾಮ ಮಂದಿರವನ್ನೇ ಬ್ಲಾಸ್ಟ್ ಮಾಡಬೇಕು ಅಂತ ಹೇಳಿ ಸಂಚು ರೂಪಿಸಿದ್ದಲ್ಲ ಆ ವ್ಯಕ್ತಿಯನ್ನು ಈಗ ಹತ್ಯೆ ಮಾಡಲಾಗಿದೆ. ಸಾಮಾನ್ಯವಾಗೇನು ಜೈಲಲ್ಲಿ ಸತ್ತು ಹೋಗಿಲ್ಲ. ಯಾಕಾಯಿತು ಈ ಕೊಲೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ರೆ ಫ್ರೀಡಮ್ ಟಿವಿ, ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ ನೋಡಿ, ರಾಮ ಮಂದಿರ ಎನ್ನುವಂತಹ ಒಂದು ಪವಿತ್ರ ಸ್ಥಳದ ಮೇಲೆ ಕೆಲ ಕಿಡಿಗೇಡಿಗಳು ಸಂಚನ್ನು ರೂಪಿಸಿದ್ರು. ಆ ಒಂದು ದೇವಸ್ಥಾನವನ್ನು ನೆಲಸಮ ಮಾಡಬೇಕು, ಬಾಂಬನ್ನು ಹಾಕಬೇಕು ಅಂತ. ಈ ಒಂದು ದಾಳಿ ಮಾಡಬೇಕಂತ ಏನು ಪ್ಲಾನ್ ಆಗಿತ್ತಲ್ಲ, ಅದರಲ್ಲಿ ಯಾರು ಕೈವಾಡ ಇತ್ತು ಆ ಆರೋಪದ ಮೇಲೆ ಜೈಲು ಪಾಲಾಗಿರ್ತಾನೆ ಅಬ್ದುಲ್ ರೆಹಮಾನ್. ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾನೆ. ಆದರೆ ಈತ ಈಗೇನಾಗಿದ್ದಾನೆ, ಜೈಲಲ್ಲಿ ಸಾವನ್ನಪ್ಪಿದ್ದಾನೆ. ಅದು ಸಾಮಾನ್ಯವಾಗಿ ಅಂತಲ್ಲ, ಆತನ್ನು ಜೈಲಿನಲ್ಲಿಯೇ ಕೊಲೆ ಮಾಡಲಾಗಿದೆ. ಹರಿಯಾಣದ ಫರಿಯಾಬಾದ್ ಏನಿದೆ ಆ ಜೈಲಲ್ಲಿದ್ದ, ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದ. ಆದರೆ ಆತನ ಜೊತೆಗಿದ್ದಂತಹ ಸಹ ಕೈದಿಗಳೇನೆ ಆತನ್ನು ಕೊಲೆ ಮಾಡಿಬಿಟ್ಟಿದ್ದಾರೆ. ಈತ ಆ ಅಯೋಧ್ಯೆ ನಿವಾಸಿ, ಈತ ಕೂಡ ಅಯೋಧ್ಯೆಗೆ ಸೇರ್ತಾನೆ. ಹೀಗಿದ್ದರೂ ಕೂಡ ಆ ರಾಮ ಮಂದಿರವನ್ನು ಹೊಡೆದಾಕಬೇಕು. ಕಳೆದ ವರ್ಷ ಏನು ಸ್ಫೋಟಗೊಂಡಿತ್ತಲ್ಲ, ಸ್ಫೋಟ ಆದಂತಹ ವಿಚಾರದಲ್ಲಿ ಈತನ ಹೆಸರು ಕೂಡ ಕೇಳಿ ಬಂದಿತ್ತು. ಅದೇ ಸ್ಫೋಟದ ವಿಚಾರವಾಗಿ ಈತ ಜೈಲಿಗೂ ಹೋಗಿತ್ತು. ಜೈಲಿನಲ್ಲಿ ಇದ್ದಾಗ ಅಲ್ಲಿ ಒಳಗಡೆ ಏನು ನಡೆದಿತ್ತಲ್ಲ ಜಗಳ, ಅದಾದ ಮೇಲೆ ಈ ಘಟನೆ ಆಗಿದೆ. ಆ ಆರೋಪಿಯನ್ನು ಕೊಲೆ ಮಾಡಿದ್ದಾನೆ. ಯಾರು? ಅಲ್ಲಿರುವಂತಹ ಇನ್ನೊಬ್ಬ ಆರೋಪಿ ಅರುಣ್ ಚೌಧರಿ, ಆತ ಕೊಲೆ ಮಾಡಿರುವಂಥದ್ದು. ಗಲಾಟೆ ಆಗಿರುತ್ತೆ ಜೈಲಲ್ಲಿನೇ. ಇದೇ ವಿಚಾರವಾಗಿ ಪೊಲೀಸರು ತನಿಖೆ ಕೂಡ ಮಾಡ್ತಾ ಇದ್ದಾರೆ, ಉನ್ನತ ಮಟ್ಟದ ತನಿಖೆ. ಹಾಗಾದರೆ ಅಬ್ದುಲ್ ಏನಿದ್ದಾನೆ ಜೈಲಲ್ಲಿದ್ದಾಗ ಅವರ ಕೈದಿಗಳ ನಡುವೆ ಏನು, ಯಾವ ವಿಚಾರಕ್ಕೆ ಗಲಾಟೆ ಆಯಿತು? ಈ ಘಟನೆ ನಿಜವಾಗ್ಲೂ ನಡೆದಿದೆ ಅಂತಂದರೆ ಏನೋ ಒಂದು ವಿಚಾರ, ರಾಮ ಮಂದಿರವನ್ನು ಸ್ಫೋಟ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರೆ ಅದಕ್ಕಿದೆಯೋ, ಅಥವಾ ಇವರಿವರ ಮಧ್ಯೆ ಬೇರೆ ಏನಾದರೂ ಗಲಾಟೆ ಆಯಿತು ಅಲ್ಲಿ, ಇದೇ ದೇವಸ್ಥಾನದ ವಿಚಾರವಾಗಿ ಆಯಿತು ಅಥವಾ ಬೇರೆ ಆಯಿತು? ನೋಡಿ, ಅಬ್ದುಲ್ ರೆಹಮಾನ್ಗೆ ಬರೀ 20 ವರ್ಷ ಆಗಿರೋದು, ಏನು ಜಾಸ್ತಿ ವಯಸ್ಸಾಗಿಲ್ಲ. ಆದರೆ ಇವರು ಇಂಥವರು, ನಾವು ಭಯೋತ್ಪಾದನೆಯನ್ನು ಮಾಡಬೇಕು, ದೇಶವನ್ನು ಎದುರಿಸಬೇಕು, ದೇಶಕ್ಕೆ ಕೇಡು ಮಾಡಬೇಕು ಎನ್ನುವಂಥ ಮನಸ್ಥಿತಿ ಹೊಂದಿರ್ತಾರೆ. ನಮ್ಮಲ್ಲೇ ಇದ್ದು ನಮ್ಮ ಊಟವನ್ನೇ ಮಾಡಿ, ನಮ್ಮ ಜಾಗದಲ್ಲೇ ಒಂದು ವಾಸವನ್ನು ಮಾಡಿ ಇಂಥವರು ದೇಶಕ್ಕೇನೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡ್ತಾರೆ. ಇಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಈಗಿರುವಾಗ ದೇವಸ್ಥಾನವನ್ನು ಉರುಳಿಸಬೇಕೆನ್ನುವಂಥವನ ಒಂದು ಮೈಂಡ್ಸೆಟ್ಟು ಏನಿದೆ, ಅವನ ಜೈಲಿಗೆ ಹಾಕಿದಾಗ ಅಲ್ಲಿ ಎಲ್ಲವೂ ಕೂಡ ಮುಗಿದು ಹೋಗ್ಬಿಡು. ಜೈಲಿನಲ್ಲಿ ಈಗ ದೊಡ್ಡ ಮಟ್ಟದ ಬಿಗಿ ಭದ್ರತೆ ಇದೆ. ಹತ್ಯೆ ಮಾಡಿರೋದಕ್ಕೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಇದೇ ವಿಚಾರವಾಗಿ. ನೋಡಿ, ಮಾರ್ಚ್ 2025ರಲ್ಲಿ ಫರೀದಾಬಾದ್ ಏನಾಗಿತ್ತು, ಅಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಆಗಿತ್ತು. ಭಯೋತ್ಪಾದನೆ ಏನಿದೆ ಜಾಸ್ತಿ ಆಗ್ತಾ ಇತ್ತು. ಗುಜರಾತ್ ಭಯೋತ್ಪಾದಕ ನಿಗ್ರಹ ದಳ ಮತ್ತು ಹರಿಯಾಣದ ವಿಶೇಷ ಕಾರ್ಯಪಡೆ ಏನಿದೆ ಅವ್ರು ಕೆಲಸ ಮಾಡಿದ್ರು. ಅವರ ಫಲವಾಗಿಯೇ ಈತನ ಬಂಧಿಸಿದ್ರು. ಅಯೋಧ್ಯೆಯ ರಾಮ ಮಂದಿರದ ಮೇಲೆ ದಾಳಿ ನಡೆಸಬೇಕೆನ್ನುವಂತಹ ಸಂಚು ರೂಪಿಸಿದಂಥವನ್ನ ಇವರು ಬಲೆಗೆ ಬೀಳಿಸ್ಕೊಂಡಿದ್ರು. ಬಂಧನ ಆದ ಮೇಲೆ ಆತನಿಂದ ಕೆಲವೊಂದು ವಿಚಾರಗಳನ್ನು ಕೂಡ ಪಡೆದಿದ್ರು. ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಇದನ್ನು ನಿಮಗೆ ಹೇಳಿದವರು ಯಾರು, ನಿಮ್ಮ ಜೊತೆ ಇನ್ನೂ ಯಾರ್ಯಾರಿದ್ದಾರೆ ಅದೆಲ್ಲ ಅಂಶಗಳನ್ನು ಕೂಡ ಹೊರಗೆ ತೆಗೆದಿದ್ದರು ತನಿಖೆಯಲ್ಲಿ. ಸ್ಫೋಟಕವಾದಂತಹ ಅಂಶಗಳು ಹೊರಗೆ ಬಂದಿದ್ದವು. ಆಗ ಅದನ್ನು ವಶಪಡಿಸಿಕೊಂಡ ಮೇಲೆ ಎಲ್ಲ ವಿಚಾರಣೆ ನಡೆದಾಗ ಆಗಿರುವಂತಹ ವಿಚಾರಗಳು. ಇನ್ನು ಈಗ ನೋಡಿ, ಈ ಘಟನೆ ಹೆಂಗಾಯಿತು, ಜೈಲಲ್ಲಿ ಏನು ಜಗಳ ಆಯಿತು ಅಂತ ನಾವು ಗಮನಿಸಿದಾಗ ಭಾನುವಾರ ರಾತ್ರಿ ಆಗಿರುವಂಥದ್ದು ಇದು ಈಗ ಬಳಕೆಗೆ ಬರ್ತಾ ಇದೆ. ರಾತ್ರಿ 10 ಬ್ಯಾರಕ್ನಲ್ಲಿ ಜಗಳ ಆಗುತ್ತೆ ಅಲ್ಲಿರುವಂತಹ ಕೈದಿಗಳ ನಡುವೆನೆ. ನಂತರ ಅಲ್ಲಿದ್ದಂತಹ ಕೈದಿ ಏನು ಅರುಣ್ ಚೌಧರಿ ಇದ್ದಾನೆ, ಆತ ಅಬ್ದುಲ್ ರೆಹಮಾನ್ ಮೇಲೆ ಹರಿತವಾದಂತಹ ಒಂದು ಆಯುಧದಿಂದ ಹಲ್ಲೆ ಮಾಡ್ತಾನೆ. ಹಾಗಾದರೆ ಜೈಲಿನಲ್ಲಿ ಆ ಆಯುಧ ಹೇಗೆ ಬಂತು, ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಲ್ಲ, ಯಾರು ಇವರಿಗೆ ತಂದು ಕೊಡ್ತಾರೆ? ಈ ಗಂಭೀರವಾದ ಆರೋಪ ಕೇಳಿ ಬಂದಾಗ ಅಧಿಕಾರಿಗಳು ನಡೆಸ್ತಾರೆ. ನೋಡಿ, ರೆಹಮಾನ್ನನ್ನು ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಅದೇನು ಕೂಡ ಫಲ ಆಗೋದಿಲ್ಲ. ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವನ್ನಪ್ತಾನೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಎರೆದಿರುತ್ತಾನೆ, ಗಂಭೀರವಾದ ಗಾಯ ಆಗಿರುತ್ತೆ. ಕೊಲೆ ಆರೋಪಿ ವಿರುದ್ಧ ಬೇರೆ ಬೇರೆ ಪ್ರಕರಣಗಳು ಕೂಡ ಇದೆ. ಇದು ಪೊಲೀಸರಿಗೆ ಏನು ಮಾಡ್ತಾ ಇದ್ದಾರೆ, ಆತನ ಮೇಲೆ ಇನ್ನಷ್ಟು ಪ್ರಕರಣಗಳನ್ನು ಹಾಕಿ ತನಿಖೆ ನಡೆಸ್ತಾ ಇದ್ದಾರೆ. ಹಾಗಾದರೆ ಬರೀ ಒಂದು ಸಣ್ಣ ವಿಚಾರಕ್ಕೆ ಜೀವವನ್ನೇ ತೆಗೆಯುವಂತಹ ರೀತಿಯಲ್ಲಿ ಜೈಲಲ್ಲಿ ಗಲಾಟೆ ಆಯಿತಾ, ಅಥವಾ ಯಾರಾದರೂ ಈ ಅರುಣ್ ಚೌಧರಿಗೆ ಅವನನ್ನು ಸಾಯಿಸಬೇಕು ಅಂತ ಹೇಳಿದ್ರ? ಇಲ್ಲ, ಇವನು ರಾಮ ಮಂದಿರದ ಮೇಲೇ ಸಂಚು ಹಾಕಿದಾನಂತ ಹೇಳಿ ಅವನೇ ಸಾಯಿಸಿರೋದ ಗೊತ್ತಿಲ್ಲ. ಆದರೆ ಇಲ್ಲಿ ಜೈಲಿನ ಒಳಗೆ ಆಯುಧ ಹೇಗೆ ಬಂತು ಅನ್ನೋದು ಪ್ರಶ್ನೆ ಇದೆ. ನಾವು ನೋಡಿದ್ದೀವಿ ಬೆಂಗಳೂರಿನ ಜೈಲಲ್ಲಿ ಏನೇನು ಆಗ್ತಾಯಿತ್ತು, ಎಷ್ಟು ಅವ್ಯವಸ್ಥೆ ಇತ್ತು ಅಂತ ಹೇಳಿ. ಕೈದಿಗಳಿಗೆ, ಭಯೋತ್ಪಾದಕರಿಗೆ, ರೇಪಿಸ್ಟ್ಗಳಿಗೆ, ಮರ್ಡರ್ ಮಾಡಿದವ್ರಿಗೆ
ರಾಜಾತಿಥ್ಯವನ್ನು ಕೊಡ್ತಾ ಇದ್ರು. ಆ ಜೈಲುಗಳು ಕೂಡ ಅದೇ ರೀತಿಯಾಗಿತ್ತೇನು, ಆ ಪ್ರಶ್ನೆ ಕೂಡ ಮೂಡುತ್ತೆ. ಹೀಗಿರುವಾಗ ಜೈಲಿನಲ್ಲಿಯೇ ಒಬ್ಬ ಕೈದಿಯ ಜೊತೆ ಜಗಳ ಮಾಡ್ಕೊಂಡು ಕೊಲೆ ಮಾಡ್ತಾರೆ ಅಂತಂದರೆ ಅಲ್ಲಿನ ಸಿಬ್ಬಂದಿಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಭದ್ರತಾ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಅದರ ಬಗ್ಗೆನೇ ಸಾಕಷ್ಟು ಪ್ರಶ್ನೆಗಳು ಬಂದಿರುವಂಥದ್ದು. ಸತ್ತೋಗಿರುವಂಥನೇನು ಮಹಾನ್ ವ್ಯಕ್ತಿ ಏನಲ್ಲ, ಆದರೂ ಕೂಡ ಈ ರೀತಿಯಾಗಿ ಜೈಲಿನಲ್ಲಿ ಅವ್ಯವಸ್ಥೆ ಇದೆ ಅನ್ನೋದಾದರೆ, ಅವರಿಗೆ ಸಿಬ್ಬಂದಿಗಳ ಮೇಲೆ ಭಯ ಇಲ್ಲ ಅನ್ನೋದಾದರೆ ಅದರ ಬಗ್ಗೆ ಪ್ರಶ್ನೆ ಮೂಡುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ACP ಅಶೋಕ್ ವರ್ಮಾ ಏನಿದ್ದಾರೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ತಾರೆ. ಏನೇನು ಘಟನೆ ಆಯಿತು, ಹೆಂಗೆಲ್ಲ ಆಯಿತು, ನಾವೇನು ತನಿಖೆ ಮಾಡ್ತಾ ಇದ್ದೀವಿ ಅಂತ. ಈಗಾಗಲೇ ಪೊಲೀಸರು ಆತನ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ಕಳಿಸಿದ್ದಾರೆ. ಆಸ್ಪತ್ರೆ ಎಲ್ಲ ಕೂಡ ನಡೀತಾ ಇದೆ. ಇನ್ನು 3 ಕೈದಿಗಳನ್ನು ಒಂದೇ ಸೆಲ್ಲಲ್ಲಿ ಇಟ್ಟಿದ್ರು ಇವರು. ಆ ಜೈಲು ಆಡಳಿತ ಏನಿದೆ ಈ ನಿರ್ಧಾರದಿಂದಾನೇ ಈ ರೀತಿ ಗಲಾಟೆ ಆಗಿದೆ. ಅರುಣ್, ಅಬ್ದುಲ್ ಹಾಗೂ ಶೋಯಬ್ ಏನಿದ್ದಾರೆ ಇವರು 3 ಕೂಡ ಒಂದೇ ವಾರ್ಡ್ನಲ್ಲೇ ಇರ್ತಾರೆ, ಅಂದರೆ ಒಂದೇ ಸೆಲ್ಲಲ್ಲೇ ಇರ್ತಾರೆ. ಹೀಗಿದ್ದಾಗ ಅವ್ರ ಮಧ್ಯೆ ಏನೋ ಒಂದು ಮಾತುಕತೆಗಳಾಗಿ ಗಲಾಟೆ ಆಗಿದೆ. 20 ದಿನಗಳಿಂದ ಒಟ್ಟಿಗೆ ವಾಸವಾಗಿರ್ತಾರೆ. ಅವ್ರ ಮನಸ್ತಾಪಗಳು ಏನೋ ಇರ್ಬೋದು. ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಅರುಣ್ ಚೌಧರಿ ಕೈದಿ ಏನಿದ್ದಾನೆ ಅಬ್ದುಲ್, ಆತನ ಮೇಲೆ ಮಲಗಿದ್ದಾಗ ಹಠಾತ್ ಅಂತ ಹಲ್ಲೆ ಮಾಡ್ತಾನೆ. ಪೊಲೀಸರು ಹೇಳ್ತಾ ಇರುವಂಥ ಮಾಹಿತಿ ಇದು, ಬೇರೆ ಏನು ಅವರೇ ಸ್ವತಃ ಹೇಳ್ತಾರೆ, ಅಧಿಕೃತವಾಗಿ ಬಂದಿರುವಂತಹ ಮಾಹಿತಿ. ಈ ಘಟನೆ ಬಗ್ಗೆ ಹೇಳ್ತಾ ಹೋಗ್ತಾರೆ. ಹಿಂಗಾಯಿತು, ಅವನು ಬಂದು ಹಲ್ಲೆ ಮಾಡಿದ್ದಾನೆ 2 ಗಂಟೆ ಸಮಯ, ಅದು ಯಾಕೆ ಮಾಡ್ದ ಅಂತ ಗೊತ್ತಿಲ್ಲ, ಅದನ್ನು ಅವನ್ನೇ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಅಂತ. ಇನ್ನು ಈ ವಿಚಾರಕ್ಕೆ ನೋಡಿ, ರೋಹಿತ್ ಗೋದಾರ ಏನಿದ್ದಾರೆ ಆ ಗ್ಯಾಂಗ್ ಸಂಬಂಧಿಸಿದ ಒಂದು ಸಹ ಕೈದಿ, ಪ್ರಮುಖ ಆರೋಪಿ ಆಗಿರ್ತಾನೆ ಈ ಅರುಣ್ ಚೌಧರಿ. ಅವರು ಗ್ಯಾಂಗ್ಗಳ ಮಧ್ಯೆ ಗ್ಯಾಂಗ್ ವಾರ್ ಇದ್ದಂತೆ ಕಾಣ್ತಾ ಇದೆ. ಅದನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಿಂದ ಜೈಲಿಗೆ ಇದನ್ನು ಕಳಿಸಿರ್ತಾರೆ. ರೆಹಮಾನ್ ಏನಿದ್ದಾನೆ ಇನ್ಸ್ಟಾಗ್ರಾಮ್ ಸೇರಿದಂತೆ ವಿವಿಧ ವೇದಿಕೆಯಲ್ಲಿ ಕೂಡ ಪ್ರಚೋದನಕಾರಿ ಹೇಳಿಕೆಗಳನ್ನು, ಪ್ರಚೋದನಕಾರಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ. ಆ ಕಾರಣಕ್ಕೂ ಕೂಡ ಇರ್ಬೋದು ಈ ಹಿಂದೆ ಇದನ್ನು ಬಂಧಿಸೋಕ್ಕೂ ಮುಂಚೆ ಈ 2 ಗ್ಯಾಂಗ್ಗಳ ಮಧ್ಯೆ ಗ್ಯಾಂಗ್ ವಾರ್ ನಡೆದಂತೆ ಕಾಣ್ತಾ ಇದೆ. ಸುಮ್ಮನೆ ಏಕಾಏಕಿಯಾಗಿ ಬಂದು ದಾಳಿ ಮಾಡೋಕ್ಕೂ ಆಗಲ್ಲ. ಒಂದೇ ಸೆಲ್ನಲ್ಲಿ 20ಕ್ಕೂ ಹೆಚ್ಚು ಜನ ಇದ್ದಂಥವರು, ಹೆಚ್ಚು ದಿನ ಏನಿದ್ರಲ್ಲ. ಗಲಾಟೆ ಆಗಿದೆ ಅಂತಂದರೆ ಏನೋ ದೊಡ್ಡ ಮಟ್ಟದ ವಿಚಾರ ಇದೆ, ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ಆದರೆ ಒಬ್ಬ ರಾಮ ಮಂದಿರವನ್ನು ಸ್ಫೋಟ ಮಾಡೋಕ್ಕೆ ತಯಾರಿ ಸಂಚನ್ನು ಮಾಡಿದಂತಹ ವ್ಯಕ್ತಿಯ ಒಂದು ಹತ್ಯೆ ಆಯಿತು ಅಂತ ಕೆಲವರು, ಅಯೋಧ್ಯೆ ನಗರಿಯಲ್ಲಿರುವಂಥ ಕೆಲ ಜನರು, ರಾಮನ ಭಕ್ತರು, ಓಕೆ ಬಿಡು ಆಗಲಿ ಅಂತ ಯೋಚನೆ ಮಾಡಿದ್ರೆ, ಇನ್ನು ಕೆಲವರು ಜೈಲಿನಲ್ಲಿರುವಂತಹ ಅವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲಿನ ರಾಜ್ಯ ಸರ್ಕಾರ ಕೂಡ ಅಷ್ಟೇ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಅಲ್ಲಿನ ಗೃಹ ಮಂತ್ರಿಗಳು ಕೂಡ ಇವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಅರುಣ್ ಚೌಧರಿ ಏನಿದ್ದಾರೆ ಅದನ್ನು ತನಿಖೆ ನಡೆಸ್ತಾ ಇದ್ದಾರೆ. ದಾಳಿಗೆ ನಿಖರವಾದಂತಹ ಕಾರಣವನ್ನು ಇನ್ನೂ ಕೂಡ ಅಧಿಕೃತವಾಗಿ ಹೇಳಿಲ್ಲ. ಆದರೆ ಘಟನೆ ಹೆಂಗಾಯಿತು, ಯಾವ ರೀತಿಯಾಗಿ ಹಲ್ಲೆ ಮಾಡ್ದ ಅದನ್ನಂತ ಹೇಳಿದ್ದಾರೆ ಪೊಲೀಸರು. ಈಗ ಇನ್ನಷ್ಟು ಮಾಹಿತಿಗಳು ಗೊತ್ತಾಗಬೇಕಾಗಿದೆ. ವೀಕ್ಷಕರೇ, ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.